ಆಕಾಶವಾಣಿ ಧಾರವಾಡ. ಆವು ಈವಿನ ನಾವು ನೀವಿಗೆ ಯಾನು ತಾನದ ತನನನ ನಾನು ನೀನಿನ ಈ ನೀನಾನಿಗೆ ಬೇನೆ ಏನು ಜಾಣೀನ. ಬೇಂದ್ರೆ ಬೆರಗು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು. ಚಾರು ತಂತ್ರಿಯ ಚರಣ ಚರಣದ ಘನ ಘನಿತ ಚತುರ ಸ್ವನ. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು ನೀನು ಆನು ತಾನು ನಾನು. ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಈ ಜಗ ಅಪ್ಪ ಅಮ್ಮನ ಮಗ ಅಮ್ಮನೊಳಗ ಅಪ್ಪನ ಮೊಗ ಅಪ್ಪನ ಕುತ್ತಿಗೆಗೆ ಅಮ್ಮನ ನೊಗ ನಾ ಅವರ ತಂದ ಶ್ರೀ ಗುರುದತ್ತ ಅಂದ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಬೇಂದ್ರೆ ಬೆರಗು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವರಕವಿ ಡಾಕ್ಟರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜೊತೆಗೆ ನಿರಂತರವಾದ ಬಾಂಧವ್ಯವನ್ನ 20 ವರ್ಷಗಳ ಕಾಲ ಹೊಂದುವಂತ ಸೌಭಾಗ್ಯವನ್ನ ಹೊಂದಿದ್ದವರು ಪ್ರೊಫೆಸರ್ ಕೆ.ಎಸ್. ಶರ್ಮಾ. ಈ ಸಾಂಗತ್ಯದಲ್ಲಿ ಸಂಭವಿಸಿದ ಅನೇಕಾನೇಕ ಪ್ರಸಂಗಗಳನ್ನ, ಅತ್ಯಂತ ಪ್ರಮುಖವಾದ ಹಾಗೂ ಕುತೂಹಲಕಾರಿಯಾದಂಥ ಹಲವಾರು ಬೆರಗುಗೊಳಿಸುವ ಪ್ರಸಂಗಗಳನ್ನ ಡಾಕ್ಟರ್ ಕೆ.ಎಸ್. ಶರ್ಮಾ ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆತ್ಮೀಯ ಕೇಳುಗರೆ, ಇಂದಿನ ಬೇಂದ್ರೆ ಬೆರಗು ಈ ಕಾರ್ಯಕ್ರಮದಲ್ಲಿ ಗುರುವರ್ಯ ಬೇಂದ್ರೆ ಹಾಗೂ ಆಪ್ತ ಶಿಷ್ಯ ಶರ್ಮಾ ಇವರ ಸಂದರ್ಶನದ ಮುಂದುವರಿದ ಭಾಗವನ್ನ ನೀವು ಕೇಳಲಿದ್ದೀರಿ. ಬೇಂದ್ರೆಯವರು ಸಾಹಿತಿ, ಕವಿ, ಪ್ರಖ್ಯಾತ ಕವಿ ಅಂತಷ್ಟೇ ಜಗತ್ತಿಗೆ ಗೊತ್ತು. ಆದರೆ ಬೇಂದ್ರೆಯವರು ಮಹಾವಿಜ್ಞಾನಿಗಳು, ಮಹಾಸಂಖ್ಯಾಶಾಸ್ತ್ರಜ್ಞರು, ಅನೇಕ ವಿಷಯಗಳ ಬಗ್ಗೆ ಮಹಾಪರಿಣತಿಯನ್ನು ಉಳ್ಳವರು ಅನ್ನುವಂಥ ಅಂಶ ಬಹಳ ಕಡಿಮೆ ಪರಿಚಯ ಇರೋದು. ಒಂದು ಮಾತನ್ನು ಹೇಳ್ತೇನೆ ನಿಮಗೆ. ಪ್ರೊಫೆಸರ್ ಉಮಾಕಾಂತ್ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಖ್ಯಾತ ಭೌತಶಾಸ್ತ್ರಜ್ಞರು ಅವರೊಂದು ಮಾತು ಹೇಳಿದ್ರು. ಆ ಮಾತೇನು ಅಂತಂದ್ರೆ, ನೋಡಿ, ವಿಶ್ವದಲ್ಲಿ ಸಾಂಖ್ಯಶಾಸ್ತ್ರದ ಸಂಶೋಧನೆಗೆ ಪ್ರಶಸ್ತಿ ಯಾವುದಾದ್ರೂ ಇದ್ರೆ ಆ ಪ್ರಶಸ್ತಿ ಬೇಂದ್ರೆಯವರು ಸಲ್ಲಬೇಕು. ಯಾಕೆಂತಂದ್ರೆ ಪ್ರೈಮ್ ನಂಬರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು. ಇದನ್ನ ಕಂಡಿಡಿಯೋದಕ್ಕೆ ಸೂತ್ರವನ್ನ ಕಂಡಿಡಿದವರು ಬೇಂದ್ರೆಯವರು ಮಾತ್ರ. ಇದಕ್ಕೆ ಸೂತ್ರ ಇಲ್ಲ. ಯಾವುದೇ ಅಂಕೆ ನಿಂಗೆ ತೋರಿಸಿದ್ರೆ ಸಾಕು, ಬೇಂದ್ರೆಯವರು ಹೇಳ್ತಿದ್ರು ಅದು ಅವಿಭಾಜ್ಯ ಅಂಕೆ ಹೌದೋ ಅಲ್ಲೋ, ಪ್ರೈಮ್ ನಂಬರ್ ಹೌದೋ ಅಲ್ಲೋ ಅಂತ ಹೇಳ್ತಿದ್ರು. ಅಂತ ಮಾತನ್ನು ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ಮಹತ್ವದ ವಿಷಯಗಳನ್ನ ಪ್ರಸ್ತಾಪ ಮಾಡಲೇಬೇಕು ನಾನು. ಒಂದು, ಡಾಕ್ಟರ್ ಸುದರ್ಶನ್ ನಿಟ್ಟೂರು ಶ್ರೀನಿವಾಸ ರಾಯರು, ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳು, ಅವರ ಅಳಿಯಂದ್ರು. ಅವರು ಮತ್ತು ನಿಟ್ಟೂರು ಶ್ರೀನಿವಾಸ ರಾಯರು ಇಬ್ರು ಕೂಡ ಬೇಂದ್ರೆಯವರು ತಾವರ್ಗೆರೆ ನರ್ಸಿಂಗ್ ಹೋಮ್ ನಲ್ಲಿ ಚಿಕಿತ್ಸೆಗಾಗಿ ಸೇರ್ಪಡೆಯಾಗಿದ್ದಾಗ ಅವ್ರನ್ನ ವಿಶೇಷವಾಗಿ ಸಂದರ್ಶಿಸಬೇಕು ಅಂತ 3 ದಿನ ಧಾರವಾಡದಲ್ಲಿ ಬಂದು ತಂಗಿದ್ರು. 3 ದಿನ ಸಂದರ್ಶನ ಮಾಡಿದ್ರು. ಬಹಳ ಮಹತ್ವದ ಸಂದರ್ಶನ ಇದು. ಆ 3 ದಿನದ ಸಂದರ್ಶನಗಳ ಮಹತ್ವಾಂಶಗಳನ್ನ ನಾನು ಸಂಯುಕ್ತ ಕರ್ನಾಟಕಕ್ಕೆ ವರದಿ ಮಾಡಿದ್ದೇನೆ. ಅದು ದಾಖಲ್. ಬೇಂದ್ರೆಯವರು ಸುದರ್ಶನ್ ಬರ್ತಾರೆ ಅಂತ ಅವ್ರ ಹತ್ರ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಅವರು ಆಸ್ಪತ್ರೆಯನ್ನ ವಿಶೇಷ ಪ್ರಯೋಗಾಲಯವಾಗಿ, ಗ್ಲೋಬು, ಪೀರಿಯಾಡಿಕ್ ಟೇಬಲ್, ವಿಶೇಷವಾದಂತಹ ಕೃತಿಗಳು, ಸಂಶೋಧನೆಯ ಕೃತಿಗಳು ಇವೆಲ್ಲ ಆಸ್ಪತ್ರೆಗೆ ತರಿಸಿದ್ರು, ಇಟ್ಕೊಂಡಿದ್ರು. ಪೀರಿಯಾಡಿಕ್ ಟೇಬಲ್ ಹಾಕಿದ್ರು. ಡಾಕ್ಟರ್ ಸುದರ್ಶನ್, ನೀವು ವಿಶ್ವವಿಖ್ಯಾತ ವಿಜ್ಞಾನಿಗಳು, ಇಲ್ಲಿ ಪೀರಿಯಾಡಿಕ್ ಟೇಬಲ್ ಹಾಕಿದ್ದೀನಿ, ಅದರ ಮೇಲೆ ನಾನು ಸಂಶೋಧನೆ ಮಾಡಿದ್ದೇನೆ. ಅದರಲ್ಲಿ ಒಂದು ಮುಖ್ಯಾಂಶ ಇದೆ. ಮೆಂಡೆಲೀಫ್ ಪೀರಿಯಾಡಿಕ್ ಟೇಬಲ್ ಮಾಡಿದಾಗ ಅದನ್ನ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಎಲಿಮೆಂಟ್ಸ್, ವಸ್ತುಗಳು, ಆ ಎಲಿಮೆಂಟ್ಸ್ ನ ಅದರ ಅಬ್ರಿವಿಯೇಷನ್ಸ್ ಹಾಕಿ ಅದರ ಅಟಾಮಿಕ್ ನಂಬರ್ ಮತ್ತು ಅಟಾಮಿಕ್ ವೆಯ್ಟ್. ಅಟಾಮಿಕ್ ನಂಬರ್ ಹೆಚ್ಚುತ್ತಾ ಹೋದಂತೆ ಅಟಾಮಿಕ್ ವೆಯ್ಟ್ ಹೆಚ್ಚುತ್ತಾ ಹೋಗುತ್ತೆ. ಈ ಆರ್ಡರ್ ನಲ್ಲಿ ಆರ್ಗನೈಸ್ ಮಾಡಿ ಮೆಂಡೆಲೀಫ್ ಪೀರಿಯಾಡಿಕ್ ಟೇಬಲ್ ತಯಾರು ಮಾಡಿದ್ರು. ಆದರೆ ಇದರಲ್ಲಿ ಕೆಲವು ಸ್ಥಳಗಳಲ್ಲಿ ಮಾತ್ರ ಅಟಾಮಿಕ್ ಎಲಿಮೆಂಟ್ ನಂಬರ್ ಜಾಸ್ತಿ ಆಗುತ್ತೆ, ಆದ್ರೆ ಅಟಾಮಿಕ್ ವೆಯ್ಟ್ ಕಡಿಮೆ ಆಗುತ್ತೆ. ಇದು ಅಪವಾದಗಳು. ಇದನ್ನ ಗುರ್ತು ತೋರಿಸಿ ಸುದರ್ಶನ್ಗೊಂದು ಪ್ರಶ್ನೆ ಕೇಳಿದ್ರು. ಇದು ಯಾಕೆ ಹೇಗಾಗುತ್ತೆ ಅಂತ ವಿಜ್ಞಾನಿಗಳಲ್ಲಿ ಇದಕ್ಕೆ ವಿವರಣೆ ಇದೆಯೇ ಅಂತ ಕೇಳಿದ್ರು ಪ್ರಶ್ನೆ. ಸುದರ್ಶನ್ ಅಂದ್ರು, ನಮ್ಮಲ್ಲಿ ವಿವರಣೆ ಯಾರು ಕೊಟ್ಟಿಲ್ಲ ಇದಕ್ಕೆ, ಆದ್ರೆ ಇದನ್ನ ಮಿಸ್ಟೇಕ್ ಎಲಿಮೆಂಟ್ಸ್ ಕರೀತೀವಿ ನಾವು ಅಂತ ಹೇಳಿದ್ರು. ಬೇಂದ್ರೆಯವರು ಅಂದ್ರು, ಇದಕ್ಕೆ ನನ್ನಲ್ಲಿ ವಿವರಣೆ ಇದೆ, ನಾನು ಸಂಶೋಧನೆ ಮಾಡಿದ್ದೇನೆ, ಇದರ ವಿವರಣೆ ಪ್ರೈಮ್ ನಂಬರ್ಸ್ ಬೇಸಿಸ್ ಮೇಲೆ ನಾನು ಕಂಡುಹಿಡಿದಿದ್ದೇನೆ ಅಂತಂದ್ರು. ಆ ವಿವರಣೆ ಕೊಟ್ರು. ಸುದರ್ಶನ್ ವಾಸ್ ಅಮೇಸ್ಡ್. You are the only one to have given an explanation to this. No scientist in the world has given an explanation. ಇದು ಒಂದೇ ಒಂದು ಉದಾಹರಣೆ ನಾನು ಹೇಳೋ ಕಾರಣ ಏನು ಅಂತಂದ್ರೆ,
ಬೇಂದ್ರೆಯವರಿಗೆ ಯಾವ ವಿಷಯವೂ ಹೊರತಲ್ಲ, ಎಲ್ಲಾ ವಿಷಯಗಳಲ್ಲೂ ಪರಿಣತಿ ಇತ್ತು, ಸಂಶೋಧನೆಗಳು ಮಾಡ್ತಿದ್ರು, ಅಧ್ಯಯನ ಮಾಡ್ತಿದ್ರು ಅನ್ನೋದಕ್ಕೆ ಡಾಕ್ಟರ್ ಎಚ್ ನರಸಿಂಹಯ್ಯನವರು ವಿಜ್ಞಾನಿಗಳು ಮತ್ತು ಅತ್ಯಂತ ಮುಖ್ಯವಾಗಿ ರ್ಯಾಷನಲಿಸ್ಟ್, ದೇವರಲ್ಲಿ ನಂಬಿಕೆ ಇಲ್ಲದೆ ಇರಲಿಲ್ಲ, ಪವಾಡಗಳಲ್ಲಿ ನಂಬಿಕೆ ಇಲ್ಲದೆ ಇದ್ದವರು. ಬಹಳ ಮಹತ್ವ ಈ ವಿಷಯ. ನಾನು ಎಚ್ ನರಸಿಂಹಯ್ಯನವರು ವಿದ್ಯಾರ್ಥಿ. ನಾನು BSc ಮಾಡಿದಾಗ ನ್ಯಾಷನಲ್ ಕಾಲೇಜ್ನಲ್ಲಿ ಅವರು ವೈಸ್ ಪ್ರಿನ್ಸಿಪಲ್ ಆಗಿದ್ದರು. ನನ್ನ ಬಗ್ಗೆ ಬಹಳ ಪ್ರೀತಿ ಅವರಿಗೆ. ಅದಕ್ಕೆ ಅನೇಕ ಕಾರಣಗಳಿದೆ. ನನಗೆ ಟೆಲಿಫೋನ್ ಬಂತು ಒಂದಿನ ನರಸಿಂಹಯ್ಯನವ್ರದ್ದು. ಶರ್ಮಾ, ಧಾರವಾಡಕ್ಕೆ ಬರ್ತಾ ಇದ್ದೀನಪ್ಪ, ನೀನು ಬೇಂದ್ರೆಯವ್ರ ಜೋಡಿ ಒಂದು ಸಂದರ್ಶನ ನನಗೆ ಗೊತ್ತುಪಡಿಸ್ಬೇಕು ಅಂದರು. ಆಯ್ತು ಸರ್, ಮಾಡ್ತೀನಿ, ಆದ್ರೆ ಒಂದು ಕರಾರ್ ಹಾಕ್ತೀನಿ ಸರ್ ಅಂದೆ. ಏನು, ನನಗೆ ಕರಾರ್ ಹಾಕ್ತೇನೇನು ಅಂದರು. ಕರಾರ್ ಹಾಕ್ಬೇಕಾಗುತ್ತೆ ಸರ್, ಯಾಕೆಂತಂದ್ರೆ ಸಂದರ್ಶನಕ್ಕೆ ಅಂತ ಬರ್ತೀರಿ, ಅದು ಸಂಘರ್ಷ ಆಗ್ಬಾರ್ದು, ಅದಕ್ಕೆ ಕರಾರ್ ಹಾಕ್ತೀನಿ ಅಂತಂದು. ಆಯ್ತಪ್ಪ, ಅರ್ಥ ಆಯ್ತು ನಿಂದು, ನಾನು ಪಾಲಿಸ್ತೀನಪ್ಪ ಅದನ್ನು ಅಂದ್ರು. ಇಟ್ಸ್ ಒನ್ ಆಫ್ ದಿ ರೇರೆಸ್ಟ್ ಇಂಟರ್ವ್ಯೂಸ್. ಜೊತೆಯಲ್ಲಿದ್ದೆ, ಎಲ್ಲ ವಿವರಣೆ ಕೊಟ್ಟರು. ಪ್ರೈಮ್ ನಂಬರ್ಸ್ ಹೇಗೆ ಫಾರ್ಮುಲಾ ಕಂಡಿಡ್ತೀನಿ ಅದನ್ನು ಹೇಳಿದ್ರು. ಮೆಂಡಲೀಸ್ ಪೀರಿಯಾಡಿಕ್ ಟೇಬಲ್ ಬಗ್ಗೆ ಹೇಳಿದ್ರು. ಅನೇಕ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ರು. ಎಲ್ಲ ಕೇಳಿ ನರಸಿಂಹಯ್ಯನವರ ಪ್ರತಿಕ್ರಿಯೆ ಬಹಳ ಸ್ವಾರಸ್ಯಕರವಾಗಿತ್ತು. ಅವ್ರು ಹೇಳಿದ್ರು, ನೋಡಿ, ನಾನು ಅನೇಕ ಮಹಾನ್ ಸಾಹಿತಿಗಳನ್ನು ನೋಡಿದ್ದೇನೆ, ಅಧ್ಯಯನ ಮಾಡಿದ್ದೇನೆ, ಸಂಪರ್ಕದಲ್ಲಿದ್ದೇನೆ, ಆದರೆ ಯಾರೂ ಕೂಡ ವಿಜ್ಞಾನದಲ್ಲಿ ಇಷ್ಟೊಂದು ಪರಿಣತಿಯನ್ನು ಹೊಂದ ಇನ್ನೊಬ್ಬ ಸಾಹಿತಿಯನ್ನು ನಾನು ನೋಡಿಲ್ಲ. ಆದರೆ ನಿಮ್ಮ ಸಂಶೋಧನೆಗಳ ಬಗ್ಗೆ ನಾನು ಯಾವುದೂ ವ್ಯಾಖ್ಯಾನ ಮಾಡಲ್ಲ, ಕಾರಣ ಅಂದ್ರೆ ನಾನು ಅಧ್ಯಯನ ಮಾಡಿಲ್ಲ ಅದನ್ನ. ಆಮೇಲೆ ನನಗೆ ಹೇಳಿದ್ರಪ್ಪ, ಬಹಳ ದೊಡ್ಡ ಕೆಲಸ ಮಾಡಿದ್ಯಪ್ಪ, ನನ್ನ ಭೇಟಿ ಮಾಡಿಸಿ, ಎಂಥ ಜ್ಞಾನೇನಪ್ಪ, ಇಂಥವ್ರು ಯಾರೂ ಇಲ್ಲಪ್ಪ ಇನ್ನೊಬ್ರು ಅಂತ ಪ್ರತಿಕ್ರಿಯೆ ಕೊಟ್ಟಿದ್ರು. ಆಮೇಲೆ ಇನ್ನೊಬ್ಬ ಜ್ಞಾನಪೀಠ ಪ್ರಶಸ್ತಿ ವಿಜೇತ SH ವತ್ಸಾಯನ, ಅವ್ರನ್ನ ಭೇಟಿ ಮಾಡೋ ಪ್ರಸಂಗ ಬಂದಿತ್ತು. ಅವರು ವಿಶ್ವವಿದ್ಯಾಲಯಕ್ಕೆ ಸಂದರ್ಶನಕ್ಕೆ ಅಂತ ಬಂದಿದ್ರು, ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ. ಆ ಸಮಯದಲ್ಲಿ ಅವರ ಸಂದರ್ಶನವನ್ನ ಮಾಡಿಸ್ಬೇಕು ಅಂತ ಮನೆಗೆ ಕರ್ಕೊಂಡ್ಬರುವಂಥ ವ್ಯವಸ್ಥೆ ಮಾಡಿದ್ವಿ. ಅನೇಕ ವಿಷಯಗಳು ಮಾತಾಡಿದ್ರು. ಮಾತಾಡ್ತಾ ಒಂದು ಹಂತದಲ್ಲಿ ನಿಲ್ಲಿಸಿ, ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಅಂತ ಕೇಳಿದ್ರು. ವಾತ್ಸಾಯನ್ ನಕ್ಕೊಂದು ಮಾತು ಹೇಳಿದ್ರು, ಸರ್, ಐ ಹ್ಯಾವ್ ಕಮ್ ಓನ್ಲಿ ಟು ಲಿಸನ್ ಟು ಯು ಸರ್. ಯು ಆರ್ ಒನ್ ಆಫ್ ದ ಗ್ರೇಟೆಸ್ಟ್ ಸ್ಕಾಲರ್ಸ್. ಐ ಹ್ಯಾವ್ ನಾಟ್ ಕಮ್ ಟು ಡಿಸ್ಕಸ್ ವಿತ್ ಯು ಸರ್. ಐ ಹ್ಯಾವ್ ನಾಟ್ ಕಮ್ ಟು ಹ್ಯಾವ್ ಎನಿ ಡೈಲಾಗ್ ವಿತ್ ಯು ಸರ್. ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನು ಹಿಂದಿಗೆ ಪಡೆದಂಥ ಒಬ್ಬ ವಿದ್ವಾಂಸ ಬೇಂದ್ರೆಯವರಿಗೆ ಹೇಳೋದೇನು ಅಂತಂದ್ರೆ, ನಿಮ್ ಜೊತೆ ಚರ್ಚೆ ಮಾಡೋ ಸಾಮರ್ಥ್ಯ ನನಗಿಲ್ಲ ಅಂತಾರೆ. ನೀವು ಹೇಳೋದನ್ನು ಕೇಳಲಿಕ್ಕೆ ಬಂದಿದ್ದೀನಿ ಅಂತ. ಬೇಂದ್ರೆಯವರ ಪರಿಣತಿ ಇಂಗ್ಲಿಷ್ ಭಾಷೆಯಲ್ಲಿ ಎಷ್ಟಿತ್ತು ಅಂತಂದ್ರೆ ಅದು ನಂಬೋಕ್ ಸಾಧ್ಯ ಇಲ್ಲ. ದಟ್ ವಾಸ್ ಹಿಸ್ ಎಕ್ಸ್ಪರ್ಟಿಸ್ ಇನ್ ಇಂಗ್ಲಿಷ್. ಇನ್ನೊಬ್ರು ಒಬ್ಬ ಸ್ವಾಮಿ ಸಾಹಿತಿ ಬಂದಿದ್ರು. ಅವರು ಬರೆದ ಸಾಹಿತ್ಯವನ್ನೆಲ್ಲ ಓದಿದ್ರು. ಎಲ್ಲ ಕೇಳಿ ತಮ್ಮ ಕಮೆಂಟ್ಸ್ ಎಲ್ಲ ಹೇಳಿದ್ರು, ಅವರು ತಮ್ಮ ಅಭಿಪ್ರಾಯಗಳೆಲ್ಲ ಹೇಳಿದ್ರು, ಎಲ್ಲ ಆಯ್ತು. ಆಮೇಲೆ ಸ್ವಾಮಿ ಒಂದು ಮಾತು ಹೇಳಿದ್ರು, ನನ್ನ ಗುರುಗಳು ಕೆಂಡ ನುಂಗ್ತಿದ್ರು ಅಂತ ಹೇಳಿದ್ರು. ಕೆಂಡ, ಹೌದಾ, ಇದಾರಾ ಅಂತ ಕೇಳಿದ್ರು. ಇದಾರೆ ಅಂತ, ಬದುಕಿದ್ದಾರೆ ಅಂತ. ಹಾಗಿದ್ರೆ ಒಂದು ಕೆಲಸ ಮಾಡು, ನಾನು ಮೆಡಿಕಲ್ ರಿಪೋರ್ಟ್ ಒಂದು ಕೊಡ್ತೀನಿ, ಆ ರಿಪೋರ್ಟ್ ತಗೊಂಡೋಗಿ ಅವ್ರಿಗೆ ಕೊಡು, ನನ್ನ ರೋಗ ನುಂಗ್ಲಿಕ್ಕೆ ಹೇಳು ಅಂತಂದ್ರು. ರೋಗ ನುಂಗ್ಲಿಕ್ಕೆ ಹೇಳು ಅಂದ್ರು. ಆಗ ಒಂದು ಸೆಕೆಂಡ್ ನಾನು ಅವರಲ್ಲಿ ವಿಚಾರ ಮಾಡಿ ಬಂದು ಹೇಳ್ತೀನಿ ಅಂತ ಜಾರ್ಕೊಂಡ್ರು. ಇನ್ನೂ ಪವಾಡ ಪುರುಷನ ಭೇಟಿಯಾಗಿ ಒಂದು ಮಾತು ಕೇಳಿದ್ರು ಆ ಪವಾಡ ಪುರುಷರಿಗೆ, ನೀವು ಮಹಾ ಪವಾಡ ಪುರುಷರು, ಬಹಳ ಸಂತೋಷ, ಆದರೆ ನನಗೊಂದು ಪ್ರಶ್ನೆ ಇದೆ. ನಾನು ಚಂದ್ರಗ್ರಹದ ಮೇಲೆ ಒಂದು ವಸ್ತು ಇದೆ, ಎನ್ ಎಲಿಮೆಂಟ್ ಅಂತ ಅನ್ನೋದು ನನಗೆ ನನ್ನ ಮನವರಿಕೆ ಆಗಿದೆ. ಆ ವಸ್ತು ನನಗೆ ಬೇಕಾಗಿದೆ ಸಂಶೋಧನೆಗೆ, ನೀವು ಅದನ್ನ ತರಿಸ್ಕೊಡ್ತೀರಾ? ಆ ಪವಾಡ ಪುರುಷ ಒಂದ್ ಸೆಕೆಂಡ್ ವಿಚಾರ ಮಾಡಿ, ಅದು ನಮಗೆ ನಿಲುಕುವುದಿಲ್ಲ ಅಂತ ಕೊಡ್ತಾರೆ. ಅದು ನಮಗೆ ನಿಲುಕುವುದಿಲ್ಲ, ವಂದನೆಗಳು ಅಂತಾರೆ. ಆಮೇಲೆ ಈ ವಿಷಯದ ಬಗ್ಗೆ ನನಗೆ ಪ್ರಸ್ತಾಪ ಮಾಡ್ತಾ ಮಾತು ನೋಡಿ, ಪವಾಡ್ ಪುರುಷ ಬಹಳ ದೊಡ್ಡ ಮನುಷ್ಯ, ನಾನು ಅವ್ರಿಗೆ ಗೌರವ ಕೊಡೋದು ಯಾಕೆ ಗೊತ್ತೇನಪ್ಪ, ಅವರು ಈಸ್ ಅನ್ ಅಪೋಸಲ್ ಆಫ್ ಲವ್, ಪ್ರೇಮದ ಆರಾಧಕ. ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ, ಎಲ್ರಿಗೂ ಸಲಹೆ ಕೊಡ್ತಾರೆ, ಎಲ್ರಿಗೂ ಸಮಾಧಾನ ಹೇಳ್ತಾರೆ ಅಂತ ಅವ್ರಿಗೆ ನಾನು ಗೌರವ ಕೊಡ್ತೀನಿ. ಆದರೆ ಒಂದು ಸಮಾಧಾನಕರವಾದ ವಿಷಯ ಏನು ಅಂತಂದ್ರೆ, ಹಿ ನೋಸ್ ಹಿಸ್ ಲಿಮಿಟೇಷನ್ ಅಂತ. ಇತಿಮಿತಿ, ತಮ್ಮ ಇತಿಮಿತಿ ಬಹಳ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ ಅಂತ ಹೇಳಿದ್ರು. ಬೇಂದ್ರೆ ವಾಸ್ ಎ ರಿಯಲಿಸ್ಟ್, ವಾಸ್ತವಿಕವಾದಿ. ಅವ್ರು ಯಾರನ್ನೂ ಸ್ಪೇರ್ ಮಾಡ್ತಾ ಇರಲಿಲ್ಲ. ಒಂದಿನ ಅರ್ಲಿ ಅವರ್ಸ್ ಆಫ್ ದ ಮಾರ್ನಿಂಗ್, ಮಸ್ಟ್ ಬಿ ಅರೌಂಡ್ 4 ಗಂಟೆ ಇರಬೇಕು, ಬಾಗಿಲು ತಟ್ಟಾಗಾಯ್ತು. ನನ್ನ ಕೋಲಿ ಹೆಂಗಿತ್ತು ಅಂತಂದ್ರೆ ಅನ್ಸತ್ರ ಇದ್ದಾಗೆ ಎಲ್ಲಾ ಸ್ನೇಹಿತರು ಕೂಡ್ತಿದ್ವಿ, ಹರಟೆ ಹೊಡಿತಾ ಕೂತಿದ್ವಿ. ಹೊತ್ತಾಯ್ತು ಅಂತಂದ್ರೆ ಅಲ್ಲೇ ಒಂದು ಚಾದರ್ ಹಾಸ್ಕೊಂಡು ಅದಕ್ಕೆ ಮುಳುಗಿಬಿಡ್ತಿದ್ವಿ. ನನ್ನ ಸಹೋದರಿಯರು ಇದ್ರು ಜೋಡಿ. ಆಮೇಲೆ ಬಾಗಿಲು ತೆಗೆದೆ, ನೋಡ್ತೀನಿ ಬೇಂದ್ರೆ ಅವರು.
ನಮಸ್ಕಾರ ಮಾಡಿದೆ, ಒಳಗೆ ಕರ್ಕೊಂಬಂದೆ ಕೂಡಿಸಿ. ಅಷ್ಟರೊಳಗೆ ಸಹೋದರರು ಬಂದರು. ನೋಡಮ್ಮ, ಶರ್ಮಾನ್ ಎತ್ಕೊಂಡು ಹೋಗಕ್ಕೆ ಬಂದಿದ್ದು ನಾನು. ಎತ್ಕೊಂಡು ಹೋಗಿ ಅವ ಎತ್ಕೊಂಡವ್ರು ಕೂಸವ, ಇವತ್ತು ನಾನು ಎತ್ಕೊಂಡು ಹೋಗ್ತೀನಿ ಅವನ್ನ. ಇದ್ರ ವಿಶಿಷ್ಟತೆ ಏನು ಅಂತಂದ್ರೆ ವೆರಿ ಗ್ರೇಟ್ ಈವೆಂಟ್. ಈ ಮಾತು ಅವ್ರು ಹೇಳ್ಬೇಕಾದ್ರೆ ಈಸ್ ಆಕ್ಸೆಸಬಲ್ ಟು ಎನಿಬಡಿ ಅಂತ. ಯಾರ ಸಂಪರ್ಕಕ್ಕೂ ಅವನು ಯಾವಾಗ್ಲೂ ನಿರಾಕಾರ ಮಾಡಲ್ಲ. ಯಾರ ಸಹಾಯ ಕೇಳಲಿಕ್ಕೆ ಬಂದ್ರು ಕೂಡ ಅವನು ಇಲ್ಲ ಅಂತ ಹೇಳೇ ಗೊತ್ತಿಲ್ಲ ಅವನಿಗೆ. ಯಾರು ಕರೆದ್ರು ಹೋಗದೆ ಇರೋದು ಗೊತ್ತಿಲ್ಲ ಅವನಿಗೆ ಅನ್ನೋದು ಹೈಲೈಟ್ ಮಾಡೋ ಸಲುವಾಗಿ ಅವನು ಎತ್ತಿಕೊಂಡವರ ಕೂಸು, ಶರ್ಮಾ ಎತ್ತಿಕೊಂಡವರ ಕೂಸು. ವಿಶಿಷ್ಟ ಪ್ರಸಂಗ ಏನು ಅಂತಂದ್ರೆ ಅದೊಂದು ಬಹಳ ಮಹತ್ವದ ಸಮಾರಂಭಕ್ಕೆ ನನ್ನ ಅವ್ರ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ಅಷ್ಟು ಬೇಗ ಬಂದಿಲ್ಲ. ಅದು ಕುಷ್ಟಗಿಯಲ್ಲಿ ನಡೆದಂತಹ ಸಮಾರಂಭ. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯು ಅಲ್ಲಿಹುದೋ ಯಾರು ಬಲ್ಲರು, ನೋಡರೇನೋ ಒಬ್ಬರು ಹೇಳಲೊಲ್ಲರು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಅಗೋಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಅಗೋಚವತಿ ಚಂದ್ರ ನೋಡು, ಮೂಡಿದಂತೆ ಎರಡು ಕೋಡು. ಮೃಗವು ಎಲ್ಲಿ ಹುದೋ ಏನೋ, ಮೃಗವು ಎಲ್ಲಿ ಹುದೋ ಏನೋ ನಾನು ಕಾಣೆನು. ಇಂಥ ಚಿತ್ರ ಬರೆದನಿಲ್ಲಿ ಯಾವ ಜಾಣನು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಅಷ್ಟಮಿ ಚಂದಿರ ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಅಷ್ಟಮಿ ಚಂದಿರ ಬಂದ, ಅರ್ಧ ಬಿಟ್ಟು ಅರ್ಧ ತಿಂದ. ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಉಂಡಿ ಚೆಲ್ಲಿ ಕೊಟ್ಟನಿಲ್ಲಿ ಹುಡುಗನವನು. ಕಾಣೆ ಅತ್ತ ಇತ್ತ ಎತ್ತ ಅವನ ಠಾವನು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಯಾರ ಮನೆಯು ಅಲ್ಲಿಹುದೋ ಯಾರು ಬಲ್ಲರು, ನೋಡರೇನೋ ಒಬ್ಬರು ಹೇಳಲೊಲ್ಲರು. ಬಿದಿಗೆ ಚಂದ್ರ ಬಂದ ನೋಡು, ದೀಪ ಹಚ್ಚಿದಂತೆ ಜೋಡು. ಲಾಸ್ಟ್ ಇಂಟರ್ವ್ಯೂ ವಿತ್ ಬೇಂದ್ರೆ ಅವರು ಜೀವಂತವಾಗಿ ಇದ್ದಾಗ ಅವರ ಜನ್ಮದಿನದ ಕೊನೆಯ ಜೀವಂತವಾಗಿದ್ದ ಜನ್ಮದಿನ, ಆ ಜನ್ಮದಿನಕ್ಕಾಗಿ ಅವರನ್ನು ನಾನು ಸಂದರ್ಶನ ಮಾಡ್ತೀನಿ ಸಂಯುಕ್ತ ಕರ್ನಾಟಕಕ್ಕೆ. ಆ ಸಂದರ್ಶನ ಮಾಡಿದಾಗ ಆ ಸಂದರ್ಶನದಲ್ಲಿ ಒಂದು ಮಾತು ಹೇಳ್ತಾರೆ, ವಿ ಹ್ಯಾವ್ ಡೆಮೋಕ್ರಸೀಸ್ ಅಂಡ್ ಡೆಮೊನಾಕ್ರಸೀಸ್. ವಿ ಹ್ಯಾವ್ ಟು ಡೆಮಾಲಿಷ್ ಡೆಮೊನಾಕ್ರಸಿ ಅಂಡ್ ಎಸ್ಟಾಬ್ಲಿಷ್ ಡೆಮೋಕ್ರಸೀಸ್. ಶಬ್ದ ಬಳಸಿ ವಾಕ್ಯ ಬಳಸ್ತಾರೆ. ಏನಿದ್ರ ಅರ್ಥ? ಡೆಮೊನಾಕ್ರಸಿ ಅಂತ ಡಿಕ್ಷನರಿಯಲ್ಲಿ ಇಲ್ಲ ಪದ, ಆದರೆ ಅದರ ಅರ್ಥ ಏನು ಅಂತಂದ್ರೆ ಡೆಮನ್ಸ್ ರೂಲ್, ಕ್ರಸಿ ಇಸ್ ರೂಲ್, ಡೆಮೋಕ್ರಸಿ ಈಸ್ ಪೀಪಲ್ಸ್ ರೂಲ್, ಡೆಮೊನಾಕ್ರಸಿ ಈಸ್ ಡೆಮನ್ಸ್ ರೂಲ್. ಡೆಮನ್ಸ್ ರೂಲು ಇದೆ, ಪೀಪಲ್ಸ್ ರೂಲು ಇದೆ. ಆದರೆ ಡೆಮೊನಾಕ್ರಸಿಯನ್ನು ಡೆಸ್ಟ್ರಾಯ್ ಮಾಡಿ ಪೀಪಲ್ಸ್ ರೂಲ್ ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಮೆಸೇಜ್ ಕೊಡ್ತಾರೆ. ದಿಸ್ ಇಸ್ ಒನ್ ಆಫ್ ದ ಲಾಸ್ಟ್ ಮೆಸೇಜಸ್ ಹೀಗೆ ದಾಖಲಾಗಿದೆ. ನಾನು ರೆಕಾರ್ಡ್ ಮಾಡಿದ್ದೀನಿ. ಇಟ್ಸ್ ಇನ್ ಮೈ. ಐ ಆಲ್ಸೋ ಪಬ್ಲಿಷ್ಡ್ ಇಟ್. ಜರ್ನಲಿಸ್ಟಿಕ್ ರೈಟಿಂಗ್ಸ್ ನಲ್ಲಿ
20 ವಾಲ್ಯೂಮ್ಸ್ ಇದೆ ನನ್ನ ಜರ್ನಲಿಸ್ಟಿಕ್ ರೈಟಿಂಗ್ಸ್. ಅದರಲ್ಲಿ ಒಂದು ವಾಲ್ಯೂಮ್ನಲ್ಲಿ ಲಾಸ್ಟ್ ಇಂಟರ್ವ್ಯೂ ವಿತ್ ಬೇಂದ್ರೆ. ಅಂದ್ರೆ ಬೇಂದ್ರೆ ಅವರ ದೃಷ್ಟಿ ನವಮಾನವ ಆವಿರ್ಭಾವ, ಅದರ ಒಂದು ರಿಫ್ಲೆಕ್ಷನ್ ಇಲ್ಲಿದೆ. ಆಮೇಲೆ ಇನ್ನೊಂದು ಮಾತನ್ನು ಹೇಳಲೇಬೇಕು. ಅದೇನು ಅಂತಂದ್ರೆ, ಬೆಳಗು ಅವ್ರ ಮೊದಲನೇ ಕವನ, ಅವರ ಬಹುಶಃ ಕೊನೆಯ ಕವನ ಕೂಡ ಬೆಳಗ್ಗೆ ಸಂಬಂಧಪಟ್ಟಿದ್ದೆ. ಇದು ಬರೀ ಬೆಳಗಲ್ಲೋ ಅಣ್ಣ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನ್ನೆರಕವ ಹೊಯ್ದ, ಬಾಗಿಲು ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ, ಹೋಯ್ತು ಜಗವೆಲ್ಲ ತೊಯ್ದ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನ್ನೆರಕವ ಹೊಯ್ದ. ತಂಗಾಳಿಯ ಕೈಯೊಳಗಿರಿಸಿ ಎಸಳಿನ ಚವರಿ, ಹೂವಿನ ಎಸಳಿನ ಚವರಿ, ಹಾರಿಸಿ ಬಿಟ್ಟರು ತುಂಬಿಯ ದಂಡು, ಮೈಯೆಲ್ಲ ಸವರಿ ಗಂಧ, ಮೈಯೆಲ್ಲ ಸವರಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನ್ನೆರಕವ ಹೊಯ್ದ. ಕಂಡಿತು ಕಣ್ಣು ಸವಿದಿತು ನಾಲಿಗೆ, ಪಡೆದೀತಿ ದೇಹ ಸ್ಪರ್ಶ, ಪಡೆದೀತಿ ದೇಹ. ಕೇಳಿತು ಕಿವಿಯು ಮೂಸಿತು ಮೂಗು, ತನ್ಮಯವೀಗೇಹ, ತನ್ಮಯವೀಗೇಹ. ದೇವರದಿ ಮನಸ್ಸಿನ ಗೇಹ, ದೇವರದಿ ಮನಸ್ಸಿನ ಗೇಹ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕವ ಹೊಯ್ದ, ನುಣ್ಣನ್ನೆರಕವ ಹೊಯ್ದ. ಅರಿಯದು ಅಳವು ತಿಳಿಯದು ಮನವು, ಕಾಣದೋ ಬಣ್ಣ ಕಣ್ಣಿಗೆ ಕಾಣದೋ ಬಣ್ಣ. ಶಾಂತಿ ರಸವೇ ಪ್ರೀತಿಯಿಂದ, ಶಾಂತಿ ರಸವೇ ಪ್ರೀತಿಯಿಂದ. ಮೈದೋರಿ ತಣ್ಣ, ಇದು ಬರಿ ಬೆಳಗಲ್ಲೋ ಅಣ್ಣ, ಇದು ಬರಿ ಬೆಳಗಲ್ಲೋ ಅಣ್ಣ, ಇದು ಬರಿ ಬೆಳಗಲ್ಲೋ ಅಣ್ಣ. ಈ ಎರಡೂ ಕವನಗಳನ್ನ ನಾವು ತುಲನಾತ್ಮಕವಾಗಿ ವಿವೇಚನೆ ಮಾಡಬೇಕು. ಯಾಕೆ ತುಲನಾತ್ಮಕವಾಗಿ ವಿವೇಚನೆ ಮಾಡಬೇಕು ಅಂತಂದ್ರೆ, ಬೆಳಗು ಬರಿಬೇಕಾದ್ರೆ ಮೊದಲನೇ ಕವನ, ಅದರಲ್ಲಿ ಶಾಂತಿ ರಸವೇ ಪ್ರೀತಿಯಿಂದ ಮೈದೋರಿ ತಣ್ಣ, ಇದು ಬರೀ ಬೆಳಗಲ್ಲೋ ಅಣ್ಣ ಅಂತ ಬಳಸ್ತಾರೆ. ಅರ್ಲಿಯಸ್ಟ್ ಮೆಸೇಜ್ ಶಾಂತಿ ರಸ ಪ್ರೀತಿಯಿಂದ ಮೈದೋರ್ಬೇಕು, ಶಾಂತಿ ರಸ ಪ್ರೀತಿಯಿಂದ ಮೈದೋರ್ಬೇಕು, ಇದು ಬರೀ ಬೆಳಗಲ್ಲೋ ಅಣ್ಣ. ಇದು 1981 ಪೋಯಮ್. ಇದು ಆಲ್ಮೋಸ್ಟ್ ಲಾಸ್ಟ್ ಪೋಯಮ್. ಇದರಲ್ಲಿ ವಿಶ್ವ ಸಂದೇಶ ಇದೆ. ಆ ವಿಶ್ವ ಸಂದೇಶ ಯಾವುದು ಅಂತಂದ್ರೆ, 4 ವರ್ಣ, 4 ಬಣ್ಣ, 4 ದಿಕ್ಕು, 4 ಆಗಿಟ್ಟು ಅಂತಾರೆ. ರಸ್ತೆಗಿಡ್ಬೇಕಂತ ಅವನ್ನ, ಊರೊಳಗೆ ಊರ್ ಹೊರಗಿಡ್ಬೇಕದನ್ನ, ಊರ್ ಹೊರಗಿಟ್ಟು ಆಮೇಲೆ ನೀನು ಏಕಮಾನವ ಆಗ್ಬೇಕು ಅಂತ ಹೇಳಿ, ಅದರಲ್ಲಿ ಕೊನೆ ಸ್ಟ್ಯಾನ್ಸಾದಲ್ಲಿ ಅವ್ರು ಹೇಳೋದೇನು ಅಂತಂದ್ರೆ, ಒನ್ ವರ್ಲ್ಡ್ ಸ್ಟೇಟ್, ಫೆಡರೇಷನ್ ಆಫ್ ಫ್ರೀ ಸ್ಟೇಟ್ಸ್ ಖಂಡಿತವಾಗಿಯೂ ಆಗುತ್ತದೆ. ಇದು ಬೇಂದ್ರೆ ಭವಿಷ್ಯವಾಣಿ, ಅಂಬಿಕಾತನಯನ ಭವಿಷ್ಯವಾಣಿ. ಅಂಬಿಕಾತನಿ ಹೆರ್ ಬಂದರ್, ಇದು ಚಾಟು ನುಡಿಯಲ್ಲ ಅಂತ ಮಾತು ಬಳಸ್ತಾರೆ. ಒಂದಿನ ನರ್ಸಿಂಗ್ ಹೋಮ್ನಲ್ಲಿದ್ದಾಗ, ತಾವರ್ಗೆರೆ ನರ್ಸಿಂಗ್ ಹೋಮ್ನಲ್ಲಿದ್ದಾಗ ಕರೆದ್ರು, ಶರ್ಮಾ ದಾಡಿ ಬೆಳೆದ್ಬಿಟ್ಟಿದ್ಯಪ್ಪ, ಒಬ್ಬ ಬಾರ್ಬರ್ನ್ ಕರ್ಕೊಂಬಪ್ಪ, ದಾಡಿ ಮಾಡಿಸು. ಅದಕ್ಕೆ ನಾನು ನಮಸ್ಕಾರ ಮಾಡಿ ಹೇಳಿದೆ, ಗುರುಗಳೇ ನಾನು ನಿಮ್ ದಾಡಿ ಮಾಡಿದ್ರೆ ನಿಮ್ದೇನು ಅಭ್ಯಂತರ ಇಲ್ವಾ ಅಂತ ಕೇಳಿದೆ. ಅಭ್ಯಂತರ ಇಲ್ವಾ ಅಂತ ಕೇಳಿದೆ. ದಾಡಿ ಮಾಡ್ತೀಯಾ ಅಂದ್ರು. ಹೌದು, ನಮ್ಮ ತಂದೆಯವರು ಆಸ್ಪತ್ರೆಯಲ್ಲಿ ಇದ್ದಾಗ
ಅವರಿಗೆ ನಾನು ಪರಿಚಾರಕನಾಗಿ ಸೇವೆ ಮಾಡುವಾಗ ಅವ್ರ ದಾಡಿ ನಾನು ಮಾಡಿದ್ದೀನಿ, ನೀವು ಪರವಾನಗಿ ಕೊಟ್ರೆ ಮಾಡ್ತೀನಿ ಅಂತಂದೆ. ಸಂತೋಷವಾಗಿ ಮಾಡಿಸ್ಕೊತೀನಿ, ಮಾಡು ಅಂತಂದ್ರು. ಬ್ರಷು ಗಿಶು ರೆಡಿ ಮಾಡ್ಕೊಂಡೆ, ಎಲ್ಲ ನೀರ್ ಹಾಕಿ ಎಲ್ಲ ಕ್ರೀಮ್ ಹಚ್ಚಿ. ಅಷ್ಟರೊಳಗೆ ನನ್ನ ಇನ್ನೊಬ್ಬ ಗುರುಗಳು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಬಂದ್ರು. ನೋಡಿದವ್ರೆ, ಏನೋ ಶರ್ಮಾ ಬಾರ್ಬರ್ ಆಗ್ಬಿಟ್ಟಿದೆಯಲ್ಲೋ ಅಂದ್ರು. ನನ್ನ ಪ್ರತಿಕ್ರಿಯೆ ತಕ್ಷಣ ಕೊಡ್ಲಿಲ್ಲ, ಬೇಂದ್ರೆ ಅವ್ರ ಪ್ರತಿಕ್ರಿಯೆ ಕೊಟ್ರು. ಶರ್ಮಾ ಇಸ್ ನಾಟ್ ಎ ಬಾರ್ಬರ್, ಹಿ ಇಸ್ ಅ ಸೇವಿಯರ್ ಅಂತ ಅಂದ್ರು. ಅಷ್ಟರೊಳಗೆ ಅವಾಗ ಅನ್ನಿಸ್ತವ್ರಿಗೆ ಎಂತ ತಪ್ಪು ಮಾಡಿದೆ ಅಂತ ಕ್ಷಮಿಸ್ಬೇಕು, ಗುರುಗಳೇ ಕ್ಷಮಿಸ್ಬೇಕು, ನಾನು ಆ ಶಬ್ದ ಬಳಸಬಾರ್ದಾಗಿತ್ತು ಅಂತಂದ್ರು. ಹಿಂಗಾಗಿ ಬೇಂದ್ರೆ ಅವ್ರ ಕಡೆಯಿಂದ ನನಗೆ ಬಾರ್ಬರ್ ಅನ್ನೋ ಸರ್ಟಿಫಿಕೇಟ್ ಸಿಕ್ಕಿದೆ. ನನ್ನ ಮಹಾಭಾಗ್ಯ ಅದು. ಮೈ ಮೆಮೊರಿ ಇಸ್ ಇಂಟ್ಯಾಕ್ಟ್. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮಕ್ಕಳಾಗ್ಯಾಡಿದಿ ಹಕ್ಯಾಗಿ ಹಾಡಿದಿ ಚಿಕ್ಕಾಗಿ ನೋಡಿದಿ ಗುರುದೇವ. ಮಕ್ಕಳಾಗ್ಯಾಡಿದಿ ಹಕ್ಯಾಗಿ ಹಾಡಿದಿ ಚಿಕ್ಕಾಗಿ ನೋಡಿದಿ ಗುರುದೇವ. ಬಳ್ಳ್ಯಾಗ ಕುಣಿದಿದಿ ಬೆಳಕಿನ್ಯಾಗ ತಣಿದಿದಿ. ಬಳ್ಳ್ಯಾಗ ಕುಣಿದಿದಿ ಬೆಳಕಿನ್ಯಾಗ ತಣಿದಿದಿ. ಹೂವಾಗಿ ಅರಳಿದಿ ಗುರುದೇವ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಬೆಳಿಯಾಗಿ ಸಾಡಿದಿ ಗಾಳ್ಯಗ ಬೀಸಾಡಿದಿ ಮಳಿಯಗ ಕೂಸಾಡಿದಿ ಗುರುದೇವ. ಬಿಸಿಲಣ್ಣು ಉಂಡಿದಿ ಬೆಳದಿಂಗಳ ಕಂಡಿದಿ. ಹೋ ಬಿಸಿಲಣ್ಣು ಉಂಡಿದಿ ಬೆಳದಿಂಗಳ ಕಂಡಿದಿ. ಚಳಿ ಮುದ್ದು ಕೊಂಡಿದಿ ಗುರುದೇವ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಮೂಡಲಕ ಮೂಡಿದಿ ಪಡುವಲಕ ಓಡಿದಿ. ಮೂಡಲಕ ಮೂಡಿದಿ ಪಡುವಲಕ ಓಡಿದಿ. ದಿಕ್ಕೆಲ್ಲ ಕೂಡಿದಿ ಗುರುದೇವ. ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ. ಓ ಹಾಡಿ ಹಣ್ಣಾದೀನಿ ಜಗದ ಕಣ್ಣಾದೀನಿ. ದುಡಿದು ಸಣ್ಣಾದೀನಿ ಗುರುದೇವ. ನುಡಿದು ಬೇಸತ್ತಾಗ ದುಡಿದು ಸತ್ತಾಗ ಜನಕ ಹಿಗ್ಗಿನ ಹಾಡು ನೀಡಾವ. ನಿನ್ ಹಂಗ ಆಡಾಕ ನಿನ್ ಹಂಗ ಹಾಡಾಕ ಪಡೆದು ಬಂದವ ಬೇಕೋ ಗುರುದೇವ. ಪಡೆದು ಬಂದವ ಬೇಕೋ ಗುರುದೇವ. ಪಡೆದು ಬಂದವ ಬೇಕೋ ಗುರುದೇವ. ಪಡೆದು ಬಂದವ ಬೇಕೋ ಗುರುದೇವ. ಔದುಂಬರ ಗಾಥೆ ಅಂತ ಯಾಕೆ ಇದಕ್ಕೆ ಹೆಸರು ಕೊಟ್ಟರು? ಅವ್ರದ್ದು
ಒಂದು ಪೊಯಮ್ ಇದೆ ಔದುಂಬರ ಮೇಲೆ. ಔದುಂಬರವು ಹೂವಾಗಿ ಹಣ್ಣಾಗುವುದಿಲ್ಲ. ಅತ್ತಿ ಹಣ್ಣು, ಹೂವು, ಹಣ್ಣು ಎರಡು ಒಂದರಲ್ಲೇ ಇರುತ್ತೆ. ಇಡೀ ಸಸ್ಯ ಪ್ರಪಂಚದಲ್ಲಿ ಒಂದು ರೀತಿಯ ಅಪವಾದ ಇದು. ಬೇಂದ್ರೆಯವರು ಹೇಳ್ತಾರೆ, ನಾನು ಹೂವಾಗಿ ಹಣ್ಣಾಗಿಲ್ಲ, ಹುಟ್ಟ ಹಣ್ಣು. ಅಂದರೆ ಪರಿಪಕ್ವವಾಗಿಯೇ ನನ್ನ ಕಾವ್ಯ ಜೀವನವನ್ನು ಪ್ರಾರಂಭ ಮಾಡಿದ್ದೇನೆ. ನನ್ನ ಮೊದಲನೇ ಕವನದಿಂದ ಹಿಡಿದು, ಕೃಷ್ಣಕುಮಾರಿಯಿಂದ ಹಿಡಿದು, ಅದು ಖಂಡಕಾವ್ಯ, ಅದು ಒಂದು ರೀತಿ ಮಿನಿ ಎಪಿಕ್ ಕೃಷ್ಣಕುಮಾರಿ, ಅಲ್ಲಿಂದ ಹಿಡಿದು ಔದುಂಬರ ಗಾಥೆ, ಸಮಗ್ರ ಮಹಾಕಾವ್ಯ, ಅಲ್ಲಿವರೆಗೆ ಇಡೀ ಇದೇನಿದೆ ಹೂವಾಗಿ ಹಣ್ಣಾಗುವುದಿಲ್ಲ. ಬಹಳ ಮಹತ್ವದ ಮಾತಿದು. ಅಂತ ಔದುಂಬರ ಮೇಲೆ ಪದ್ಯ ಬರೆದಾಗ ಒಂದು ಮಾತು ಹೇಳ್ತಾರೆ ಅವರು. ಅದೇನು ಅಂತಂದರೆ, ಅದರಲ್ಲಿ ಹುಳನೂ ಇರುತ್ತೆ. ವಿಮರ್ಶಕರು ಅದರಲ್ಲಿ ಹುಳ ನೋಡ್ತಾರೆ. ಆ ನನ್ನ ಸಮಗ್ರ ಕಾವ್ಯದಲ್ಲಿ, ಸಮಗ್ರ ಸಾಹಿತ್ಯದಲ್ಲಿ ಯಾರು ಹುಳ ನೋಡ್ತಾರೆ ಅವ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇದು ನಾನು ಹುಟ್ಟ ಹಣ್ಣು ಅಂತ ಮಾತು ವಿಮರ್ಶಕರ ಬಗ್ಗೆ ಹೇಳ್ತಾರೆ. ಇನ್ನೊಂದು ಮಾತಿದೆ ಬಹಳ ಮಹತ್ವದ್ದು. ಏನು ಅಂತಂದರೆ, ಬೇಂದ್ರೆಯವರ ಸಮಗ್ರ ಸಾಹಿತ್ಯವನ್ನು, ಬೇಂದ್ರೆಯವರ ಸಾಮರ್ಥ್ಯವನ್ನು, ಅವರ ವೈಜ್ಞಾನಿಕ ಮನೋವೃತ್ತಿಯನ್ನು, ಸಾಂಖ್ಯ ಪ್ರಜ್ಞೆಯನ್ನು, ಸಾಂಖ್ಯ ಸಿದ್ಧಾಂತಗಳನ್ನು ಸಮಗ್ರವಾಗಿ ಇನ್ನೂ ತನಕ ಅಧ್ಯಯನ ಆಗಿಲ್ಲ. ಅವರು ಉಮಾಕಾಂತ್ ಭೌತಶಾಸ್ತ್ರಜ್ಞ, ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದವರು. ಅವರೊಂದು ಮಾತು ಹೇಳಿದ್ರು. ಅದೇನು ಅಂತಂದರೆ, ವಿಶ್ವದಲ್ಲಿ ಅತ್ಯಂತ ಮಹತ್ವದ ಸಾಂಖ್ಯ ಸಂಶೋಧನೆಗೆ ಯಾವುದಾದ್ರೂ ಒಂದು ಪ್ರಶಸ್ತಿ ಇದ್ದರೆ ಅದು ಬೇಂದ್ರೆಯವರು ದೊರೆಯಬೇಕು ಅಂತ. ಯಾಕೆಂದರೆ ಪ್ರೈಮ್ ನಂಬರ್ಗೆ ಫಾರ್ಮುಲಾ ಸೂತ್ರವನ್ನು ಕಂಡುಹಿಡಿದವರು ಅವರು ಅಂತ. ಅಂಥ ಮಹಾವಿಜ್ಞಾನಿ ಬೇಂದ್ರೆಯವರು. ಇದನ್ನಂತೂ ಹೇಳಿದ್ದೀನಿ, ಒನ್ ವರ್ಲ್ಡ್ ಸ್ಟೇಟ್ ಆಗಲೇಬೇಕು ಅಂತನ್ನೋದು ಶಾಂತಿ ಪುಷ್ಟಿ ತುಷ್ಟಿ ಭದ್ರಂ ಶುಭಂ ಮಂಗಳಂ, ಇದು ಬರೀ ಬೆಳಗಲ್ಲವಣ್ಣ. ಒನ್ ವರ್ಲ್ಡ್ ಸ್ಟೇಟ್ ಆಗಲೇಬೇಕು, ಇದು ಖಂಡಿತವಾಗಿಯೂ ಆಗುತ್ತದೆ, ಇದು ಅಂಬಿಕಾತನೆಯನ ಭವಿಷ್ಯವಾಣಿ ಅನ್ನೋದು ಇದು ಬರೀ ಬೆಳಗಲ್ಲು ಅಣ್ಣ ಕವನದಲ್ಲಿ ಬರೆದು. ಈ ಒಂದು ಸಂದರ್ಶನದಲ್ಲಿ ನಾನು ಕೊನೆಯ ಮಾತೊಂದನ್ನು ಹೇಳ ಬಯಸ್ತೇನೆ. ಅದೇನು ಅಂತಂದರೆ, ನನಗೆ ಗುರುವರ್ಯರಾದ ಬೇಂದ್ರೆಯವರ 2 ದಶಕಗಳ ಬಾಂಧವ್ಯದ ಮಹಾನುಭವಗಳೇನಾಯಿತು, ಅದರಲ್ಲಾದಂತಹ ಬೆರಗುಗಳ ಬಗ್ಗೆ ಏನು ನಾನು ಪ್ರಸ್ತಾಪ ಮಾಡಿದ್ದೇನೆ, ಅವೆಲ್ಲವೂ ಕೂಡ ನನ್ನಲ್ಲಿ ಮಹಾಬೆಳಗನ್ನು ಮೂಡಿಸಿದೆ. ಮಹಾಬೆಳಗು, ಬರೀ ಬೆಳಗು ಅನ್ನಲ್ಲ, ನಾನು ಮಹಾಬೆಳಗು ಅನ್ನೋ ಶಬ್ದ ಬಳಸಿದ್ದೇನೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಬೇಂದ್ರೆಯವರ ಕಾವ್ಯದಲ್ಲಿಯ ಸೊಬಗು, ಸೊಗಸು ಮತ್ತು ಸಂದೇಶ ಏನು ಅಂತಂದ್ರೆ ನವಮಾನವೀಯತೆ ಬಹಳ ಮಹತ್ವದ ಒಂದು ಅಂಶ ಇದು. ಅವರು ಕೊಟ್ಟ ಸಂದೇಶದಲ್ಲಿ ನವಮಾನವೀಯತೆಯ ಸಂದೇಶ ಬಹಳ ದೊಡ್ಡ ಸಂದೇಶ. ಅವ್ರ ಬಗ್ಗೆ ನಾನು ಮಹಾಮಾನವ ಅಂತ ಒಂದು ಕವನ ಬರೆದೆ. ಬಹಳ ಅಭಿಮಾನ ಅನ್ನಿಸ್ತದೆ ನನಗಂಥ ಕವನ ಬರೀಕ್ ಸಾಧ್ಯ ಆಯ್ತಲ್ಲ ಅಂತ ಅಭಿಮಾನ ಅನ್ನಿಸ್ತದೆ. ಆ ಪದ್ಯವನ್ನ ನಾನು ಸಾದರಪಡಿಸ ಬಯಸ್ತೇನೆ. ಬಹಳ ಮಹತ್ವದ ಕವನ ಅದು. ಅದರ ಶಿರೋನಾಮ ಮಹಾಮಾನವ. ರಸಋಷಿ ಬೇಂದ್ರೆ, ಏನಿದು ನಿನ್ನ ಮೋಜು, ಅಂಕಿಗಳನ್ನೆಲ್ಲ ಲಾಕು ಮಾಡಿರುವೆ, ಅವುಗಳ ಅನ್ಲಾಕಿಗೆ ಕೀಲಿ ಮಾಡಿರುವೆ, ಲಾಕ್ ಅನ್ಲಾಕು ಮೋಜು ಮಾಡಿ ವಿಶ್ವಧಾರಣದ ಗುಟ್ಟು ರಟ್ಟು ಮಾಡಿರುವೆ. ವರಕವಿ ಬೇಂದ್ರೆ, ನೀನೇನು ಮಾಂತ್ರಿಕನೇ, ಸೂರ್ಯ ಚಂದ್ರರ ನಿನ್ನ ಅಂಕೆಗಳ ವಂಕೆಯಲ್ಲಿ ಹಿಡಿದಿಟ್ಟಿರುವೆ, ತಾರಾಗಣವ ನಿನ್ನ ಧ್ರುವಪಥದಿ ತಿರುಗಿಸುತ್ತಿರುವೆ, ವಿಶ್ವಕ್ರಿಯೆಯ ನಿನ್ನ 10 ಬೆರಳುಗಳ ಸೂತ್ರದ ಮೇಲೆ ಆಡಿಸುತ್ತಿರುವೆ. ಶಬ್ದ ಬ್ರಹ್ಮವೋ ಬೇಂದ್ರೆ, ಏನಿದು ನಿನ್ನ ಮೋಜು, ನಿನ್ನ ಜೀವನದಿಯಲ್ಲಿ ವಸ್ತು ಮಿಂದು ಜೀವಂತವಾಗಿಹುದು. ಶಬ್ದ ಬ್ರಹ್ಮವೋ ಬೇಂದ್ರೆ, ಏನಿದು ನಿನ್ನ ಮೋಜು, ನಿನ್ನ ಜೀವ ನದಿಯಲ್ಲಿ ವಸ್ತು ಮಿಂದು ಜೀವಂತವಾಗಿಹುದು. ನಿನ್ನ ಬವಣೆಯ ಕುಲುಮೆಯಲ್ಲಿ ಕತ್ತಲೆಯು ಬೆಂದು ಬೆಳಕಾಗಿಹುದು. ನಿನ್ನ ಜ್ಞಾನದ ಎರಕದಲ್ಲಿ ಶಬ್ದ ಅರ್ಥವಾಗಿಹುದು, ಮಾತು ಜ್ಯೋತಿ ಆಗಿಹುದು. ಅಕ್ಷರವು ನಿನ್ನ ಕಲ್ಪನಾಕಾಶದಲ್ಲಿ ನಕ್ಷತ್ರ ಮಾಲೆಯಾಗಿ ಜಗವ ಬೆಳಗಿಹುದು. ಮರನಲ್ಲ ನೀನು ಅಮರ ಬೇಂದ್ರೆ, ನೀನು ಚಿರಂತನ ಬೆಳಕು. ಕಲುಷಿತ ಸಮಾಜಕ್ಕೆ ನವಪಥವ ತೋರು, ದುಷ್ಟ ಮಾನವನ ನವಮಾನವನಾಗಿ ಪರಿವರ್ತಿಸು. ವಿಶ್ವ ಕುಟುಂಬದ ನಿನ್ನ ಕನಸು ನನಸಾಗಿಸು. ಬೇಂದ್ರೆ, ನೀನು ಮಹಾಮಾನವ, ಚಿರಾಯುವಾಗು. ಇನ್ನು ಕೊನೆಯದಾಗಿ ಆಕಾಶವಾಣಿಯು ನನ್ನ ಜೊತೆ
ಬೇಂದ್ರೆಯವರ ಒಂದು ಬಾಂಧವ್ಯದ ಬಗ್ಗೆ, ಯಾವ ಮಹಾಬೆಳಗನ್ನು ನಾನು ಕಂಡುಕೊಂಡೆ ಅಂತನ್ನೋದ್ರ ಬಗ್ಗೆ ನನ್ನ ಚಿಂತನೆಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ ನಾನು ಆಕಾಶವಾಣಿಗೆ ಕೃತಜ್ಞನಾಗಿದ್ದೇನೆ. ಗುರುವರ್ಯ ಬೇಂದ್ರೆ ಹಾಗೂ ಆಪ್ತ ಶಿಷ್ಯ ಶರ್ಮಾ ಇವರೊಂದಿಗೆ ನಡೆಸಿದ ಸಂದರ್ಶನದ 2ನೇ ಭಾಗವನ್ನ ಕೇಳಿದಿರಿ. ನೀನು ಆನು ತಾನು ನಾನು ನೀನು ಆನು ತಾನು. ಡಾಕ್ಟರ್ ದ.ರಾ. ಬೇಂದ್ರೆ ಅವರ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತ ಸುವರ್ಣ ಸಂಭ್ರಮದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಬೇಂದ್ರೆ ಬೆರಗು ಕೇಳಿದಿರಿ. ನಾಕು ನಾಕೆ ತಂತಿ ಪರಿಕಲ್ಪನೆ ಹಾಗೂ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ನಾಕು ನಾಕೆ ತಂತಿ ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಆನು ತಾನು ನಾಕು ನಾಕೆ ತಂತಿ ನಾಕು ನಾಕೆ ತಂತಿ ಹೋ ನಾಕು ನಾಕೆ ತಂತಿ ನಾಕು ನಾಕೆ ತಂತಿ ನಾಕು ನಾಕೆ ತಂತಿ.